ಒಬ್ಬ ರೈತನ ಮಗನಾಗಿದ್ದ ರಾಮದೇವ್ ಅಗರ್ವಾಲ್ ಸ್ಟಾಕ್ ಮಾರ್ಕೆಟಿಂದ 3,000 ಕೋಟಿ ದುಡಿತಾರೆ. ಇವತ್ತು ರಾಮದೇವ್ ಅಗರ್ವಾಲ್ನ ಎಷ್ಟೋ ಜನ ಇನ್ವೆಸ್ಟರ್ ಅವ್ರನ್ನ ಗುರು ಅಂತ ತಿಳ್ಕೊಂಡಿದ್ದಾರೆ. ಇವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಕೇವಲ 10 ಲಕ್ಷ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ 3,000 ಕೋಟಿ ನೆಟ್ವರ್ತ್ ಇಟ್ಕೊಂಡಿದ್ದಾರೆ. ಇವರು 3,000 ಕೋಟಿ ಜರ್ನಿನ ರೀಚ್ ಮಾಡೋಷ್ಟೊತ್ತಿಗೆ ಎಷ್ಟು ಸಲ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗೆ ರಾಮದೇವ್ ಅಗರ್ವಾಲ್ 10 ಲಕ್ಷನ 3,000 ಕೋಟಿವರೆಗೂ ತಗೊಂಡೋಗ್ತಾರೆ ಅಂತ ತಿಳ್ಕೊಳೋದಲ್ದಲೇನೆ ನಾವು ನಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿನ ಹೇಗೆ ಮುಂದುವರಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಾಮದೇವ್ ಅಗರ್ವಾಲ್ನ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿಲ್ಲ. ಅವರು ಒಬ್ಬ ಸಣ್ಣ ರೈತ ಆಗಿರ್ತಾರೆ. ಅವ್ರಿಗೆ ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಗೋಲ್ ಇರುತ್ತೆ. ಅದಕ್ಕೆ ರಾಮದೇವ್ ಅಗರ್ವಾಲ್ ಸಿಟಿಗೆ ಬಂದು ಓದಿ ಅವ್ರದ್ದು CA ನ ಕಂಪ್ಲೀಟ್ ಮಾಡ್ತಾರೆ. ರಾಮದೇವ್ ಅಗರ್ವಾಲ್ ಅವ್ರ CA ಕಂಪ್ಲೀಟ್ ಮಾಡಿದಾಗ ಅವರಿಗೆ ಈ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಇದೆಲ್ಲ ನೋಡಿ ಅವ್ರಿಗೆ ಎಕ್ಸೈಟ್ ಆಗ್ತಾ ಇರುತ್ತೆ. ನಂಬರ್ಸ್ಗಳು ನೋಡಿ ಯಾಕೆ ಪ್ರಾಫಿಟ್ ಮೇಲೆ ಹೋಗುತ್ತೆ, ಯಾಕೆ ಕಂಪ್ನಿದು ಪ್ರಾಫಿಟ್ ಕೆಳಗೆ ಬರುತ್ತೆ, ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, ಇದೆಲ್ಲನೂ ಹೊಸ ಕಲಿತಾ ಅವ್ರಿಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಿರುತ್ತೆ. ಅಲ್ಲಿ ಇಲ್ಲಿ ಕೆಲಸ ಮಾಡಿ ಅವ್ರ ಹತ್ರ ಒಂದು 10 ಲಕ್ಷ ರೂಪಾಯಿ ಸೇವಿಂಗ್ ಇರುತ್ತೆ. ಅವ್ರು ಡಿಸೈಡ್ ಮಾಡ್ತಾರೆ ಈ ಸೇವಿಂಗ್ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ. ಅದೇ ಫಸ್ಟ್ ಟೈಮ್ ರಾಮದೇವ್ ಅಗರ್ವಾಲ್ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾರೆ. 1987 ಅಲ್ಲಿ ಇವ್ರು 10 ಲಕ್ಷ ಇಟ್ಕೊಂಡ್ಬಂದು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾರೆ. ಇವ್ರು ಎಂಟ್ರಿ ಆದಾಗ ಅದೇ ಟೈಮಲ್ಲಿ ಹರ್ಷದ್ ಮೆಹ್ತಾ ಬುಲ್ ರನ್ ನಡೀತಾ ಇರುತ್ತೆ. ಹರ್ಷದ್ ಮೆಹ್ತಾ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಹೆಸರು ಮಾಡ್ತಿರ್ತಾನೆ. ಅವ್ನು ಸ್ಟಾಕ್ಗಳನ್ನ ಅವಾಗಲೇ ಮ್ಯಾನಿಪುಲೇಟ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾನೆ. ಅದಕ್ಕೆ ಅದನ್ನ ಹರ್ಷದ್ ಮೆಹ್ತಾ ಬುಲ್ ರನ್ ಅಂತಾರೆ. 1987 ಅಲ್ಲಿ ಅರೌಂಡ್ 400 ಇದ್ದ ಸೆನ್ಸೆಕ್ಸ್ 1992 ಬರೋಷ್ಟೊತ್ತಿಗೆನೆ 4,200 ಹೈನ ಟಚ್ ಮಾಡುತ್ತೆ. ಸುಮಾರು 10 ಪಟ್ಟು ಜಸ್ಟ್ ಸೆನ್ಸೆಕ್ಸ್ ಮೇಲೋಗಿರುತ್ತೆ. ಇದೇ ಟೈಮಲ್ಲಿ ರಾಮದೇವ್ ಅಗರ್ವಾಲ್ದು 10 ಲಕ್ಷ ಇನ್ವೆಸ್ಟ್ಮೆಂಟ್ 30 ಕೋಟಿ ಆಗುತ್ತೆ. 1992 ನಲ್ಲಿ ಯಾವಾಗ ಈ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಹೊರಗೆ ಬರುತ್ತೆ ಅವಾಗ 30 ಕೋಟಿ ಇದ್ದಿದ್ದು ಇವ್ರ ಪೋರ್ಟ್ಫೋಲಿಯೋ 70% ಡೌನ್ ಆಗಿ 10 ಕೋಟಿಗೆ ಬರುತ್ತೆ. ಅವಾಗ ಅವ್ರಿಗೆ ಫಾಲ್ ನೋಡಿ ಸ್ಟಾಕ್ ಮಾರ್ಕೆಟೇ ಬೇಡ, ಸ್ಟಾಕ್ ಮಾರ್ಕೆಟ್ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಮತ್ತೆ ಅವ್ರ ಫ್ರೆಂಡ್ ಮೋತಿಲಾಲ್ ಅಂದ್ರೆ ಈಗಿನ ಮೋತಿಲಾಲ್ ಓಸ್ವಾಲ್ ಇದೆಯಲ್ಲ ಆ ಫೌಂಡರು, ಮತ್ತು ರಾಮದೇವ್ ಅಗರ್ವಾಲ್ ಮೋತಿಲಾಲ್ ಸೇರ್ಕೊಂಡೆ ಮೋತಿಲಾಲ್ ಓಸ್ವಾಲ್ನ ಸ್ಟಾರ್ಟ್ ಮಾಡಿದ್ದು. ಮೋತಿಲಾಲ್ ಹೇಳ್ತಾರೆ ಒಮಾಹಾದಲ್ಲಿ ಬರ್ಷರ್ ಹಾಥ್ವೇದು ಆನ್ಯುವಲ್ ಜನರಲ್ ಮೀಟಿಂಗ್ ಇದೆ. ಆ ಆನ್ಯುವಲ್ ಜನರಲ್ ಮೀಟಿಂಗ್ ಮಾಡ್ತಿರೋದು ವಾರನ್ ಬಫೆಟ್. ಯಾಕಂದ್ರೆ ಬರ್ಷರ್ ಹಾಥ್ವೇ ಫೌಂಡರ್ ಅಂಡ್ CEO ವಾರನ್ ಬಫೆಟ್ ಆಗಿರ್ತಾರೆ. ಅವ್ರು ಎವ್ರಿ ಇಯರ್ ಒಮಾಹಾದಲ್ಲಿ AGM ಮಾಡ್ತಾ ಇರ್ತಾರೆ. ಇವರು ಜಸ್ಟ್ ವಾರನ್ ಬಫೆಟ್ ನ ಮೀಟ್ ಮಾಡಬೇಕು, ಮಾತಾಡ್ಸ್ಬೇಕಂತಾನೆ ಅಲ್ಲಿಗೆ ಹೋಗ್ತಾರೆ. ಇವರು ವಾರನ್ ಬಫೆಟ್ ನ ಮೀಟ್ ಮಾಡಿ ಬಂದಾದ್ಮೇಲೆ ಇವ್ರು ಹೇಳ್ತಾರೆ ನನ್ನ ಲೈಫೇ ಚೇಂಜ್ ಆಗೋಯ್ತು, ಅಲ್ಲಿಂದ ನನ್ನ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗೋಯ್ತು ಅಂತ. ಯಾಕಂದ್ರೆ ಇವರು ಅದಕ್ಕಿಂತ ಮುಂಚೆ ಸಿಕ್ಕಿದ ಕಂಪ್ನಿಗಳಲ್ಲಿ ಬೈ ಮಾಡೋರು. ಯಾವ ಕಂಪ್ನಿದು ಪ್ರಾಫಿಟ್ ಜಂಪ್ ಆಗ್ತಾ ಇದೆ ಸುಮ್ಮನೆ ನೋಡೋದು, ಬೈ ಮಾಡೋದು. ಆಮೇಲೆ ಎಷ್ಟೋ ಕಂಪ್ನಿಗಳಲ್ಲಿ ಏನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ಸರಿನೇ ಇರಲ್ಲ ಅಂತ ಕಂಪ್ನಿಲೆಲ್ಲ ಹೋಗಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಯಾವಾಗ ಇವರು ವಾರೆನ್ ಬಫೆಟ್ ನ ಮೀಟ್ ಆಗಿ ಬರ್ತಾರೆ ಇವ್ರದ್ದು ಮೈಂಡ್ ಸೆಟ್ಟೇ ಚೇಂಜ್ ಆಗೋಗುತ್ತೆ. ಇವ್ರು ಅಲ್ಲಿಂದ ಬಂದಾದ್ಮೇಲೆ ಒಂದು ಫಾರ್ಮುಲಾನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಫಾರ್ಮುಲಾ ನೇಮೇನೆ QGLP ಅಂತ. Q ಸ್ಟ್ಯಾಂಡ್ ಫಾರ್ ಕ್ವಾಲಿಟಿ, G ಸ್ಟ್ಯಾಂಡ್ ಫಾರ್ ಗ್ರೋತ್, L ಸ್ಟ್ಯಾಂಡ್ ಫಾರ್ ಲಾಂಜಿವಿಟಿ, P ಸ್ಟ್ಯಾಂಡ್ ಫಾರ್ ಪ್ರೈಸ್ ಅಂತ. Q ಅಂದ್ರೆ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಆಫ್ ದ ಕಂಪನಿ ಕ್ವಾಲಿಟಿ ಆಗಿದ್ರೇನೆ ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋದು. ಆ ಕ್ವಾಲಿಟಿ ತಿಳ್ಕೊಳೋದು ಹೆಂಗೆ, ಆ ಕಂಪ್ನಿ ಮಿನಿಮಮ್ ಅಂದ್ರೂ 15% ಜಾಸ್ತಿ ROE ಮಾಡಿರಬೇಕು. ಆಮೇಲೆ ಕಂಪ್ನಿದು ಪ್ರಾಫಿಟ್ ಗ್ರೋತ್ ಮತ್ತೆ ಸೇಲ್ಸ್ ಗ್ರೋತ್ ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗಿರಬೇಕು. ಆಮೇಲೆ ಕಂಪ್ನಿನಲ್ಲಿ ನೆಗ್ಲಿಜಿಬಲ್ ಡೆಟ್ ಇರಬೇಕು. ಮತ್ತೆ ಕಂಪ್ನಿ ನಡೆಸ್ತಿರೋ CEO ಅಥವಾ ಮ್ಯಾನೇಜ್ಮೆಂಟ್ ಆಂಬಿಷನ್ ಆಗಿರಬೇಕು. ಅವ್ರಿಗೆ ಫ್ಯೂಚರ್ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇರಬೇಕು, ತುಂಬಾ ವಿಷನ್ ಇರಬೇಕು. ಅಂತ ಕಂಪ್ನಿನಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಗ್ರೋತ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದೇ ನೆಕ್ಸ್ಟ್ ಪಾರ್ಟ್ ಬರೋದು G ಫಾರ್ ಗ್ರೋತ್ ಹಿಂದ್ಗಡೆ ಏನಾಯ್ತು ಅನ್ನೋದಷ್ಟೇ ಅಲ್ಲ, ಮುಂದ್ಗಡೆನೂ ಕೂಡ ಗ್ರೋತ್ ಇರಬೇಕು. ಈಗ ನೀವು ಎಷ್ಟೋ ಕಂಪ್ನಿಗಳು ನೋಡಿದ್ರೆ ಹಿಂದ್ಗಡೆ ಬ್ಯಾಲೆನ್ಸ್ ಶೀಟ್ ಎಲ್ಲ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಆದರೆ ಫ್ಯೂಚರ್ ಗ್ರೋತ್ ಕ್ವಶನ್ ಮಾರ್ಕ್ ಆಗಿರುತ್ತೆ. ಯಾಕಂದ್ರೆ ಇಂಡಸ್ಟ್ರಿನೇ ಆ ಥರ ಇಂಡಸ್ಟ್ರಿ ಇರುತ್ತೆ. ಈಗ ಎಕ್ಸಾಂಪಲ್ ಆಯಿಲ್ ಅಂಡ್ ಗ್ಯಾಸ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿ. ಯಾವ ಇಂಡಸ್ಟ್ರಿ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ದಂಗೆ ಇನ್ನು ಡೀಸೆಲ್ ಇಂಜಿನ್, ಪೆಟ್ರೋಲ್ ಇಂಜಿನ್ ಯೂಸ್ ಮಾಡ್ಕೊಂಡು ಗಾಡಿ ತಯಾರು ಮಾಡ್ತಿದಾರಲ್ಲ ಅಂತ ಕಂಪ್ನಿ ಇರ್ಬೋದು. ಇದು ಕಂಪ್ನಿ ಯಾಕಂದ್ರೆ ಡೀಸೆಲ್ ಇಂಜಿನ್, ಪೆಟ್ರೋಲ್ ಇಂಜಿನ್ ಗ್ರೋತೇ ಇಲ್ಲ ಫ್ಯೂಚರ್ ಇರೋದು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ. ಈ ಕಂಪ್ನಿಗಳು ಹಿಂದ್ಗಡೆ ಬ್ಯಾಲೆನ್ಸ್ ಶೀಟ್ ತಗೋದು ನೋಡಿದ್ರೆ ಸಖತ್ತಾಗಿರುತ್ತೆ, ಒಳ್ಳೆ ಪ್ರಾಫಿಟ್ ಗ್ರೋತ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಫ್ಯೂಚರ್ ಇಲ್ಲ. ಅದಕ್ಕೇನೆ ಕಂಪ್ನಿದು ಹಿಂದ್ಗಡೆ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿರೋದಲ್ದಲೇನೆ ಫ್ಯೂಚರ್ ಕೂಡ ಚೆನ್ನಾಗಿರಬೇಕು. ಅದನ್ನೇ ಇವರು ಗ್ರೋತ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇನ್ನೊಂದು ಎಲ್ ಫಾರ್ ಲಾಂಜವಿಟಿ ಅಂದ್ರೆ ಈ ಗ್ರೋತ್ ಲಾಂಗ್ ಟರ್ಮ್ ಅಲ್ಲಿ ಇರಬೇಕು. ಈ ಗ್ರೋತ್ ಲಾಂಗ್ ಟರ್ಮ್ ಅಲ್ಲಿ ಇರಬೇಕಂದ್ರೆ ಕಂಪನಿ ಹತ್ರ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರಬೇಕು, ಅಥವಾ ಬಿಸ್ನೆಸ್ ಅಲ್ಲಿ ಎಂಟ್ರಿ ಬ್ಯಾರಿಯರ್ ಇರಬೇಕು. ಎಂಟ್ರಿ ಬ್ಯಾರಿಯರ್, ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದ್ರೆ ಈಗ ಯಾವುದೇ ಒಂದು ಬಿಸ್ನೆಸ್ ಲಾಂಗ್ ಟರ್ಮ್ ಅಲ್ಲಿ ರನ್ ಆಗ್ಬೇಕಂದ್ರೆ, ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ ಮಾಡ್ಬೇಕಂದ್ರೆ ಕಂಪನಿ ಹತ್ರ ಯಾವ್ದಾದ್ರು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರಬೇಕು. ಅಂದ್ರೆ ಬೇರೆ ಬಿಸ್ನೆಸ್ ಬಂದ್ಬಿಟ್ಟು ಇವ್ರ ಬಿಸ್ನೆಸ್ಗೆ ಅಟ್ಯಾಕ್ ಮಾಡ್ಬಿಟ್ಟು ಅವನು ಇವ್ರ ಮಾರ್ಕೆಟ್ ಶೇರ್ನ ಕಿತ್ಕೊಳ್ಳೋ ಥರ ಇರಬಾರ್ದು. ಅಂದ್ರೆ ಎಕ್ಸಾಂಪಲ್ ಒಂದು ಪಾನಿಪುರಿ ಗಾಡಿ ಇದೆ. ಈ ಪಾನಿಪುರಿ ಗಾಡಿನಲ್ಲಿ ಸಖತ್ತು ವ್ಯಾಪಾರ ಆಗ್ತಿದೆ, ಸಖತ್ತು ಜನ ಬಂದು ನಿಂತಿದ್ದಾರೆ. ಅಲ್ಲಿ ಯಾರೋ ಇನ್ನೊಬ್ಬ ನೋಡ್ದ, ಅವನಿಗೆ ಅನ್ನಿಸ್ತು ಇಲ್ಲಿ ಸಖತ್ ವ್ಯಾಪಾರ ಆಗುತ್ತೆ ಅಂತ ಅವನೊಂದು ಪಾನಿಪುರಿ ಗಾಡಿ ಇಟ್ಕೊಂಡ್ರೆ ಜನ ಅವನ ಹತ್ರ ಶಿಫ್ಟ್ ಆಗಬಾರ್ದು. ಅವ್ನು ಇಟ್ಕೊಂಡ್ರು ಅವನಿಗೇನು ಸೇಲ್ ಆಗಬಾರ್ದು. ಯಾಕಂದ್ರೆ
ಜನಕ್ಕೆ ನಿನ್ನ ಗಾಡಿನಲ್ಲಿ ಪಾನಿಪುರಿ ತಿನ್ಬೇಕಂತ ಆಸೆ ಇದೆ. ಅದಕ್ಕೆ ನೀನೇನು ಕಾಂಪಿಟೇಟಿವ್ ಅಡ್ವಾಂಟೇಜ್ ಮಾಡ್ಕೊಬೇಕು, ಅವನ್ನ ಕಾಂಪಿಟೇಷನ್ ಬಿಟ್ ಮಾಡೋಕೆ ನೀನೇನು ಮಾಡಬೇಕು, ಟೇಸ್ಟ್ ಚೆನ್ನಾಗಿ ಮಾಡಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು, ಆಮೇಲೆ ಯಾವುದೇ ನಿನ್ನ ಪ್ರಾಡಕ್ಟ್ನ ತಿಂದರೆ ಅವ್ರಿಗೆ ಯಾವುದೇ ಥರ ಹೆಲ್ತ್ ಇಶ್ಯೂ ಇರಬಾರ್ದು. ಅವಾಗ ಏನಾಗುತ್ತೆ, ಕಸ್ಟಮರ್ ರಿಪೀಟೆಡ್ಲಿ ನಿನ್ನ ಹತ್ರನೇ ಬರ್ತಾರೆ. ಇದನ್ನ ಅವ್ನು ಕಾಪಿ ಮಾಡೋಕ್ಕಾಗಲ್ಲ, ನಿನ್ನ ಟೇಸ್ಟ್ನ ಅವ್ನು ಏನಾದರೂ ಕಾಪಿ ಮಾಡೋಕ್ಕಾಗಲ್ಲ, ಬಿಕಾಸ್ ರೆಸಿಪಿ ನಿನ್ನ ಹತ್ರ ಇದೆ. ಇದೇ ಥರನೇ ತಾನೇ ಕೋಕು ಮತ್ತು ಪೆಪ್ಸಿ ಇದುವರೆಗೂ ಡಾಮಿನೇಟ್ ಮಾಡ್ಕೊಂಡು ಬಂದಿರೋದು. ಅವ್ರ ರೆಸಿಪಿನ ಯಾರಿಗೂ ಕೊಟ್ಟಿಲ್ಲ ಅವರು. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮ್ಯಾಗಿ ಇದೆಯಾ, ಮ್ಯಾಗಿನ ನೀವು ಹೋಗ್ಬಿಟ್ಟು ಅಂಗಡಿನಲ್ಲಿ ನೂಡಲ್ಸ್ ಕೊಡ್ರಿ ಅಂತೀರಾ, ಮ್ಯಾಗಿ ಕೊಡಿ ಅಂತೀರಾ. ನೀವೇ ಬಾಯ್ಬಿಟ್ಟು ಮ್ಯಾಗಿ ಕೊಡಿ ಅಂತ ಹೇಳ್ತೀರಾ. ಅವ್ನು ಇಪ್ಪಿ ನೂಡಲ್ಸ್ ಕೊಡೋಕೆ ರೆಡಿ ಇರ್ತಾನೆ, ನೀವು ಯಾವ ನೂಡಲ್ಸ್ ಕೇಳಿದ್ರು ಕೊಡೋಕೆ ರೆಡಿ ಇರ್ತಾನೆ. ಬಟ್ ನೀವು ಹಂಗೆ ಕೇಳಲ್ಲ, ಮ್ಯಾಗಿ ಕೊಡಿ ಅಂತ ಕೇಳ್ತೀರಾ. ಯಾಕಂದರೆ ನೀವು ಮ್ಯಾಗಿ ಜೊತೆ ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದೀರಾ, ಆ ಟೇಸ್ಟ್ ನಿಮ್ಮ ತಲೆಯಲ್ಲೂ ಕುತ್ಕೊಂಡ್ಬಿಟ್ಟಿದೆ. ನೀವು ಬೇರೆ ಯಾವುದೇ ನೂಡಲ್ಸ್ ತಿಂದ್ರೂ ನಿಮಗೆ ಮ್ಯಾಗಿ ತಿಂದಂಗೆ ಆಗಲ್ಲ. ಅದಕ್ಕೆ ನೀವು ಮ್ಯಾಗಿ ಬಿಟ್ಟು ಹೊರಗೆ ಬರಲ್ಲ. ಇದರಿಂದ ಏನಾಗುತ್ತೆ, ಕಾಂಪಿಟೇಷನ್ನು ಈಸಿಲಿ ಬಂದ್ಬಿಟ್ಟು ನಿಮ್ಮ ಬಿಸ್ನೆಸ್ಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಅದರಿಂದ ನನ್ನ ಗ್ರೋತ್ ಲಾಂಗ್ ಟರ್ಮಲ್ಲಿ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ಲು, ನಾನು ರೀಸೆಂಟಾಗಿ ನಮ್ಮ ಮನೆಗೆ ಪೇಂಟ್ ಮಾಡಿಸಿದ್ವಿ. ಪೇಂಟ್ ಮಾಡಿಸ್ಬೇಕಾದ್ರೆ ನಾನು ಹೋಗಿ ಏಷ್ಯನ್ ಪೇಂಟ್ಸ್ದು ಪ್ರಾಡಕ್ಟ್ ತಗೊಂಬಂದೆ. ನಾನು ಆ ಪೇಂಟ್ರಿಗೆ ಕೇಳಿದೆ, ಇದು ಏಷ್ಯನ್ ಪೇಂಟ್ಸ್ಗಿನ್ನ ಬೇರೆ ಯಾವ್ದು ಚೆನ್ನಾಗಿರುತ್ತೆ, ಕಮ್ಮಿ ರೇಟಿಗೆ ಸಿಕ್ಕರೂ ಪರವಾಗಿಲ್ಲ, ಯಾವ್ದು ಚೆನ್ನಾಗಿರುತ್ತೆ, ಯಾಕಂದರೆ ಏಷ್ಯನ್ ಪೇಂಟ್ಸು ಸುಮ್ಮನೆ ಜಾಸ್ತಿ ರೇಟಿಗೆ ಸೆಲ್ ಮಾಡ್ತಾನೆ ಅಂತ. ಅವ್ನು ಹೇಳ್ತಿದ್ದ, ಸರ್ ನಾನು ಬೇರೆ ಯಾವುದು ರೆಕಮೆಂಡೇ ಮಾಡಲ್ಲ ಸರ್, ಯಾಕಂದರೆ ನಿಮ್ಮದು ಫಿನಿಶಿಂಗ್ ಚೆನ್ನಾಗಿ ಬರಲಿಲ್ಲ ಅಂದರೆ ಕಸ್ಟಮರೇ ನಮಗೆ ಬೈತಾರೆ, ಅಲ್ಲಿ ಡಾಟ್ ಬಂದಿದೆ ಇಲ್ಲಿ ಡಾಟ್ ಬಂದಿದೆ ಅಂತ. ನಾವು ರಿಸ್ಕೇ ತಾಣಕ್ಕೆ ಹೋಗಲ್ಲ, ಏಷ್ಯನ್ ಪೇಂಟ್ಸ್ ಬಿಟ್ಟು ನಾವು ಯಾವುದು ಸಜೆಸ್ಟೇ ಮಾಡಲ್ಲ ಸರ್ ಅಂತ. ಏಷ್ಯನ್ ಪೇಂಟ್ಸು ಕ್ವಾಲಿಟಿಯಿಂದನೇ ಅವನು ಫಸ್ಟ್ ಬಂದಿದ್ದಾನೆ ಅಂತಲ್ಲ, ಅವ್ನು ಯಾಕೆ ಫಸ್ಟ್ ಬಂದಿದ್ದಾನೆ, ಅವ್ನು ನೀವು ಯಾವುದೇ ಸ್ಟೋರಲ್ಲಿ ಹೋಗಿ ನೋಡಿ, ಅವನದೇ ಅವೈಲೇಬಿಲಿಟಿ ಜಾಸ್ತಿ ಇರುತ್ತೆ, ಬೇರೆದಿರಲ್ಲ. ಅವಾಗ ಏನಾಗುತ್ತೆ, ನಮ್ಮ ಕಣ್ಣಿಗೆ ಯಾವ್ದು ಕಾಣುತ್ತಾ ನಾವು ಅದನ್ನೇ ತಗೊಂಬರೋದು. ಆಮೇಲೆ ನಮ್ಮ ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ. ನನಗೂ ಗೊತ್ತಿರೋದು ಪೇಂಟ್ ಆದ ತಕ್ಷಣ ಏಷ್ಯನ್ ಪೇಂಟ್ಸು. ಇದರಲ್ಲಿ ಬೇರೆ ವೆರೈಟಿ ಇದಾವೆ. ಏಷ್ಯನ್ ಪೇಂಟ್ಸ್ ಆಲ್ರೆಡಿ 3 ಥರ ಜನಗಳಿಗೆ ಕ್ಯಾಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಿಮಗೆ ಲೋವರ್ ಮಿಡಲ್ ಕ್ಲಾಸ್ ಇರೋ ಜನಗಳಿಗೆ ಬೇಕಾ, ಅವರಿಗೆ ಟ್ಯಾಕ್ಟರ್ ಎಮಲ್ಷನ್ ಇದೆ. ಸ್ವಲ್ಪ ಪ್ರೀಮಿಯಂ ಬೇಕಂದರೆ ಪ್ರೀಮಿಯಂ ಇದೆ. ಫುಲ್ ರಾಯಲ್ ಬೇಕಂದರೆ ರಾಯಲ್ ಇದೆ. ರಾಯಲ್ ತುಂಬ ಕಾಸ್ಟ್ಲಿ, ಅದು ಐ ಎಂಡ್ ಕಸ್ಟಮರ್ಗೆ ಕ್ಯಾಟರ್ ಮಾಡ್ತಾನೆ. ಅವಾಗ ಕಸ್ಟಮರ್ ಅವ್ನು ಬಿಟ್ಟು ಬೇರೆ ತಗೋ ಹೋಗೋಕ್ಕೆ ಆಪ್ಷನೇ ಇಲ್ಲಲ್ಲ. ಕಮ್ಮಿ ರೇಟಿಂದು ಇಲ್ಲೇ ಸಿಗುತ್ತೆ, ಮಿಡಲ್ ರೇಟಿಂದು ಇಲ್ಲೇ ಸಿಗುತ್ತೆ, ಹೈ ರೇಟಿಂದು ಇಲ್ಲೇ ಸಿಗುತ್ತೆ. ಅವಾಗ ಕಸ್ಟಮರ್ಗೆ ಬೇರೆ ಬ್ರ್ಯಾಂಡ್ದು ತಲೆಗೆ ಆಪ್ಷನ್ನೇ ಬರಲ್ಲ. ಇದರಿಂದ ಏನಾಗುತ್ತೆ, ಎಗೇನ್ ಮತ್ತೆ ಕಾಂಪಿಟೇಷನ್ನು ಬೀಟ್ ಮಾಡೋದು ಕಷ್ಟ ಆಗುತ್ತೆ. ನಾವು ಇದೇ ಥರನೇ ಯಾವುದೇ ಒಂದು ಕಂಪ್ನಿದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆಯಾ, ಆ ಬಿಸ್ನೆಸ್ಸಲ್ಲಿ ಮೋಟ್ ಇದೆಯಾ, ಮೋಟ್ ಅಂತ ಕರೀತಾರೆ ವಾರನ್ ಬಫೆಟ್ ಅದನ್ನು. ಮೋಟ್ ಅಂದರೆ, ಈಗ ನೀವು ಯಾವುದನ್ನ ಕೋಟೆ ನೋಡ್ತಾ ಇದ್ರೆ ಆ ಕೋಟೆ ಸುತ್ತನೂ ಒಂದು ಮೋಟ್ ಇರುತ್ತೆ. ಒಂದು ಚಾನಲ್ ಥರ ಬಿಟ್ಬಿಟ್ಟು ಅದ್ರ ಒಳಗಡೆ ಮೊಸಳೆಗಳನ್ನ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂದರೆ ಬೇರೆ ಆಪೋಸಿಟಿಂದ ಬಂದ್ಬಿಟ್ಟು ಇವ್ರದ್ದು ಕೋಟೆಗೆ ಅಟ್ಯಾಕ್ ಮಾಡಬಾರ್ದು ಅಂತ. ಅದೇ ಥರ ಬಿಸ್ನೆಸ್ಸಲ್ಲೂ ಆ ಥರ ಒಂದು ಮೋಟ್ ಇರಬೇಕು. ಬೇರೆ ಕಡೆಯಿಂದ ಬಂದ್ಬಿಟ್ಟು ಈ ಬಿಸ್ನೆಸ್ಗಳಿಗೆ ನಾವು ಡಿಸ್ಟರ್ಬ್ ಮಾಡೋಕ್ಕಾಗಬಾರ್ದು, ಬೇರೆ ಬಂದ್ಬಿಟ್ಟು ಈ ಬಿಸ್ನೆಸ್ಗೆ ಡ್ಯಾಮೇಜ್ ಮಾಡಬಾರ್ದು, ಅಂದರೆ ಇವ್ರ ಮಾರ್ಕೆಟ್ನ ಅವ್ರು ಕಿತ್ಕೊಳಕ್ ಆಗಬಾರ್ದು ಅಂತ. ಆ ಥರ ಯಾವ ಬಿಸ್ನೆಸ್ಸಲ್ಲಿ ಮೋಟ್ ಇರುತ್ತೋ ಅಂಥ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಪ್ರೈಸ್ ಅಂದರೆ ವ್ಯಾಲ್ಯೂ ಅಂದರೆ, ಈಗ ಯಾವುದೇ ಒಂದು ಶೇರ್ಸಲ್ಲಿ ನಾವು ತುಂಬ ಜನ ಹೋಗಿ ಎಂಥ ಶೇರ್ಸ್ ಬೈ ಮಾಡ್ತಿರ್ತೀವಿ ಅಂದರೆ ಆ ಶೇರ್ ಕಂಟಿನ್ಯೂಸ್ಲಿ ಮೇಲೆ ಹೋಗ್ತಾ ಇರುತ್ತೆ. ಅಂದರೆ ಇಡೀ ಮಾರ್ಕೆಟಿಗೆಲ್ಲನೂ ಆ ಶೇರ್ ಮೇಲೆ ಕಣ್ಣಿರುತ್ತೆ. ಈಗ ಎಕ್ಸಾಂಪಲ್ ರೈಲ್ವೆ ಸೆಕ್ಟರ್ ಇರ್ಬೋದು, PSU ಸೆಕ್ಟರ್ ಇರ್ಬೋದು, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಎಲ್ಲರಿಗೂ ಅದೇ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕು. ಅವಾಗ ಏನಾಗಿರುತ್ತೆ ಹೇಳಿ, ವ್ಯಾಲ್ಯೂಯೇಷನ್ ಹೈ ಇರುತ್ತೆ. ಅಂದರೆ ಈ ಕಂಪ್ನಿ ಮಾಡೋ ಒಂದು ಪ್ರಾಫಿಟ್ಗೆ ನೀವು 5 ವರ್ಷದ ಪ್ರಾಫಿಟ್ಗೆ ಇವಾಗಲೇ ಪ್ರೈಸ್ ಕೊಟ್ಕೊಂಡು ಕೂತ್ಬಿಟ್ಟಿರ್ತೀರ. ಅದನ್ನೇ ಹೈ ವ್ಯಾಲ್ಯೂಯೇಷನ್ ಅಂತ ಅಂತಾರೆ. ಒಂದ್ಸಲ ವ್ಯಾಲ್ಯೂಯೇಷನ್ ಕರೆಕ್ಟ್ ಆದರೆ, ಈಗ ಶೇರ್ ಪ್ರೈಸ್ ಕರೆಕ್ಟ್ ಆಗ್ತು ಅಂತ ಅಂತಾರಲ್ಲ, ಶೇರ್ ಪ್ರೈಸ್ ಕೆಳಗೆ ಬಂದ ತಕ್ಷಣ ಪ್ರಾಫಿಟ್ ಏನು ಕಮ್ಮಿ ಆಗಲ್ಲ. ಕಂಪ್ನಿ ಏನಾದರೂ 100 ಕೋಟಿ ಲಾಭ ಮಾಡ್ತಾ ಇದ್ರೆ, ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಏನಾದರೂ 3,000 ಕೋಟಿ ಇದ್ರೆ, ಈಗ PE ಎಷ್ಟಾಯ್ತು ಹೇಳಿ, 30 ಆಯ್ತಾ. ಅಕಸ್ಮಾತ್ ಕಂಪ್ನಿದು ವ್ಯಾಲ್ಯೂಯೇಷನ್ ಕೆಳಗೆ ಬಂತು, 3,000 ಕೋಟಿಯಿಂದ 1,000 ಕೋಟಿ ಬಂತು ಅನ್ಕೊಳ್ಳಿ. ಅವಾಗ ಏನಾಯ್ತು ಹೇಳಿ, ಕಂಪ್ನಿದು PE 10 ಆಯಿತು. ಇಲ್ಲಿ 100 ಕೋಟಿ ಹಂಗೆ ಇದೆ, ಶೇರ್ ಪ್ರೈಸ್ ಮಾತ್ರ ಮೇಲೆ ಕೆಳಗೆ ಆಗ್ತಾ ಇದೆ. ಯಾಕಂದರೆ ವ್ಯಾಲ್ಯೂಯೇಷನಿಂದ ಒಬ್ಬ 10 PE ಕೊಡೋಕೆ ರೆಡಿ ಇದ್ದಾನೆ, ಒಬ್ಬ 20 PE ಕೊಡೋಕೆ ರೆಡಿ ಇದ್ದಾನೆ, ಒಬ್ಬ 30 PE ಕೊಡೋಕೆ ರೆಡಿ ಇದ್ದಾನೆ. ಯಾವಾಗ ಮಾರ್ಕೆಟ್ ಎಲ್ಲರಿಗೂ ಆ ಕಂಪ್ನಿದು ಟ್ರೆಂಡ್ ಹೋಗ್ಬಿಡುತ್ತೆ, ಆಮೇಲೆ ಯಾರಿಗೂ ಇಷ್ಟ ಆಗಲ್ಲ ಕಂಪ್ನಿ ಶೇರ್ಸ್ ಬೈ ಮಾಡೋಕ್ಕಂದ್ರೆ, ಅದು ವಾಪಸ್ ಮೀನ್ ಟು ರಿವರ್ಷನ್ ಆಗಿಬಿಡುತ್ತೆ, ನಾರ್ಮಲ್ ವ್ಯಾಲ್ಯೂಯೇಷನಲ್ಲಿ ಬಂದು ನಿಂತ್ಕೊಳುತ್ತೆ. ಈಗೇನು ಮತ್ತೆ ಪ್ರಾಫಿಟ್ ಮೇಲೆ ಹೋಗ್ಬೇಕಾಗುತ್ತೆ ಈ ಕಂಪ್ನಿದು, ಮತ್ತೆ ಆ ಶೇರ್ ಪ್ರೈಸ್ ಮತ್ತೆ ಅಲ್ಲಿಗೆ ಹೋಗ್ಬೇಕಂದ್ರೆ ಈಗೇನು ಇಟ್ ಟೇಕ್ ಲಾಟ್ ಆಫ್ ಟೈಮ್. ಅವಾಗ ಏನಾಗುತ್ತೆ, ನಿಮ್ಮ ಟೈಮ್ ವೇಸ್ಟ್ ಆಗೋಗುತ್ತೆ. ಅದಕ್ಕೇ ಯಾವುದೇ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಆ ಕಂಪ್ನಿಯ ವ್ಯಾಲ್ಯೂಯೇಷನ್ನು ಕರೆಕ್ಟ್ ಆಗಿದೆಯಾ, ನೀವು ಕೊಡ್ತಿರೋದು ವ್ಯಾಲ್ಯೂಗೂ ನೀವು ಬೈ ಮಾಡ್ತಿರೋದಕ್ಕೂ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಮಾಡಬೇಕು. ಅದನ್ನೇ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕರೀತಾರೆ. ವಾರೆನ್ ಬಫೆಟ್ ಅದನ್ನು ಮಾರ್ಜಿನ್ ಆಫ್ ಸೇಫ್ಟಿ ಅಂತಾರೆ. ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ, ಈಗ ಅದು 3,000 ರೂಪಾಯಿ ಇರುತ್ತೆ ಶೇರ್ ಪ್ರೈಸು, 3,000 ಇದ್ರೂ ಇರಲಿ 4,000 ಇರಲಿ, ನಾನು ಬೈ ಮಾಡಲ್ಲ ನನ್ನ ಪ್ರೈಸಿಗೆ ಬರೋವರೆಗೂ. ನನ್ನ ಪ್ರೈಸಿಗೆ ಬಂದ್ಬಿಟ್ಟು ಆಮೇಲೆ ಕೂಡ ಅದು ಕೆಳಗೆ ಬಂದರೆ ಅಷ್ಟೊಂದು ಕೆಳಗೆ ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಅಷ್ಟೊಂದು ಆಲ್ರೆಡಿ ಕೆಳಗೆ ಬಿದ್ದಿದೆ ಅದು. ಅದನ್ನೇ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಅಂತಾರೆ. ನೀವೆಲ್ಲ ಶೇರ್ಸ್ ಬೈ ಮಾಡೋದು ಹೆಂಗೆ ಅಂದರೆ, ಅದೊಂದು 2-3 ತಿಂಗಳಿಂದ ಶೇರ್ ಪ್ರೈಸ್ ಏನಾದರೂ ಮೇಲೋಗಿಲ್ಲ ಅಂದರೆ ಅಂಥ ಶೇರ್ಸ್ ಕಡೆ ಗಮನನೇ ಕೊಡಲ್ಲ. ಈಗ ಯಾವುದು ಕಂಟಿನ್ಯೂಸ್ಲಿ ಮೇಲೋಗ್ತಾ ಇದೆ ಅಂಥ ಶೇರ್ಸ್ ಮೇಲೋಗಿ ಬೈ ಮಾಡೋಕೆ ಹೋಗ್ತೀರಾ, ಅವಾಗ ಹೋಗಿ ಸಿಗಾಕೊಳ್ತೀರಾ.
ಯಾಕಂದರೆ ನೀವು ಆಲ್ರೆಡಿ ಟ್ರೆಂಡಿಂಗಲ್ಲಿರೋ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ, ಯಾಕಂದರೆ ಊರಾಗಿರೋರಿಗೆಲ್ಲ ಗೊತ್ತು ಆ ಕಂಪ್ನಿ ಚೆನ್ನಾಗಿದೆ ಅಂತ. ಅವಾಗ ಏನಾಗುತ್ತೆ ಹೇಳಿ, ವ್ಯಾಲ್ಯೂಯೇಷನ್ ಹೈ ಇರುತ್ತೆ. ಯಾರಿಗೂ ಗೊತ್ತಿಲ್ಲದಿದ್ದು, ಯಾರೂ ಆ ಕಂಪ್ನಿ ಕಡೆ ಗಮನ ಕೊಡ್ದಲೆ ಆ ಕಂಪ್ನಿ ವ್ಯಾಲ್ಯೂಯೇಷನ್ ಲೋ ಇರುತ್ತಲ್ಲ, ಅಂಥ ಟೈಮಲ್ಲಿ ಇನ್ವೆಸ್ಟ್ ಮಾಡಿದಾಗ ಎಗೇನ್ ಮತ್ತೆ ಇದು ಒಂದ್ಸಲ ಟ್ರೆಂಡಿಗೆ ಬರುತ್ತೆ. ಟ್ರೆಂಡಿಗೆ ಬಂದಾಗ ಆಟೋಮೆಟಿಕ್ಲಿ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ನಾವು ಪ್ರಾಫಿಟ್ ಮಾಡೋ ಕೆಪಬಿಲಿಟಿ ಜಾಸ್ತಿ ಆಗುತ್ತೆ. ಕಂಪ್ನಿ 15% ಗ್ರೋ ಆಯಿತು ಅಂದ್ಕೊಳ್ಳಿ, ಅಲ್ಲಿಂದ ಪಿ ಏನಾದರೂ 10% ಗ್ರೋ ಆದರೆ ನಮಗೆ ಟೋಟಲ್ಲು 25% ರಿಟರ್ನ್ ಸಿಗುತ್ತೆ. ಅದಕ್ಕೇನೆ ಸ್ಟಾಕ್ ಮಾರ್ಕೆಟಲ್ಲಿ ವ್ಯಾಲ್ಯೂಯೇಷನ್ ತುಂಬ ಮುಖ್ಯ. ಅದನ್ನೇ ಇವರು ಪಿ ಅಂತ ಹೇಳಿದ್ದಾರೆ. ಪಿ ಅಂದರೆ ಒಳ್ಳೆ ಪ್ರೈಸ್ ಕೊಟ್ಟು ಬೈ ಮಾಡ್ತೀನಿ, ಅಲ್ಲಿವರೆಗೂ ಬೈ ಮಾಡೋದೇ ಇಲ್ಲ ನಾನು ಅಂತ. ವಾರನ್ ಬಫೆಟು ಆಪಲ್ ಬೈ ಮಾಡಿದಾಗ ಆಪಲ್ದು ಪಿ 12 ಇತ್ತು, ಇವಾಗ 25 ಇದೆ. ಆಪಲ್ ಪಿ 12 ಇರ್ಬೇಕಾದ್ರೆ ಯಾರಿಗೂ ಆಪಲ್ ಬೇಕೇ ಆಗಿರಲಿಲ್ಲ, ಜಗತ್ತು ಆಪಲ್ ಕಡೆ ನೋಡ್ತಾನೆ ಇರಲಿಲ್ಲ. ಅಂಥ ಟೈಮಲ್ಲಿ ಹೋಗಿ ವಾರನ್ ಬಫೆಟ್ ಆಪಲ್ ಬೈ ಮಾಡಿದ್ದು. ಸೇಮ್ ವೇ ನೀವು ಕೂಡ ವ್ಯಾಲ್ಯೂ ನೋಡಿ ಬೈ ಮಾಡಿ. ಇವತ್ತಲ್ಲ ನಾಳೆ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ, ಯಾಕಂದರೆ ಅದಕ್ಕೆ ಇವತ್ತಲ್ಲ ನಾಳೆ ವ್ಯಾಲ್ಯೂ ಬಂದೇ ಬರುತ್ತೆ. ಯಾರು ಇವತ್ತು ನೆಗ್ಲಿಜೆನ್ಸ್ ಮಾಡಿದಾರಲ್ಲ, ಇಷ್ಟು ದಿವಸ PSU ಸೆಕ್ಟರ್ ಬಗ್ಗೆ ಯಾರು ನೋಡ್ತಾ ಇರಲಿಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇರಲಿಲ್ಲ, ಯಾಕಂದರೆ ಆ ಇಂಡಸ್ಟ್ರಿ ಯಾರಿಗೂ ಫೇವ್ರೇಟ್ ಇರಲಿಲ್ಲ. ಇವಾಗ ಇದ್ದಕ್ಕಿದ್ದಂಗೆ ಫೇವ್ರೇಟ್ ಆಗಿದೆ. ಅದೇ ಥರನೇ ಇವತ್ತು ಅದ್ರ ಪ್ರೈಸ್ ಕಮ್ಮಿ ಇದೆ ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡಬೇಡಿ, ಇವತ್ತಲ್ಲ ನಾಳೆ ಆ ಕಂಪ್ನಿಗೆ ಒಳ್ಳೆ ಪ್ರೈಸ್ ಬಂದೇ ಬರುತ್ತೆ. ಹಂಗಂತ ಪೆನ್ನಿ ಸ್ಟಾಕ್ಸ್ನ ಕಂಪ್ನಿ ಚೆನ್ನಾಗಿ ಎಲ್ಲಿದ್ದು ಲಾಸ್ ಮೇಕಿಂಗ್ ಕಂಪ್ನಿಗಳನ್ನ ಹೋಗಿ ಬೈ ಮಾಡಬೇಡಿ. ಇದನ್ನು ಚೆಕ್ ಮಾಡಿ. ಯಾವಾಗಲೂ ಹೇಳಿದ್ನಲ್ಲ, ROE ಚೆನ್ನಾಗಿರಬೇಕು, ಕಂಪ್ನಿದು ಪ್ರಾಫಿಟ್ ಇಯರ್ ಆನ್ ಇಯರ್ ಗ್ರೋತ್ ಆಗಿರಬೇಕು. ಇವೆಲ್ಲ ಮಾಡಿ ಕೂಡ ಕಂಪ್ನಿ ವ್ಯಾಲ್ಯೂನಲ್ಲಿ ಸಿಗುತ್ತೆ ಹುಡುಕಿದ್ರೆ. ಇದೇ ರಾಮದೇವ್ ಅಗರ್ವಾಲ್ನ QGLP ಮಾಡೆಲ್. ಇವರು ಈ ಮಾಡೆಲ್ನ ಉಪಯೋಗಿಸ್ಕೊಂಡು ಇನ್ವೆಸ್ಟ್ ಮಾಡ್ತಾ ಬರ್ತಾರೆ. ಇವ್ರದ್ದು 1992 ಕ್ರ್ಯಾಶ್ ಆದಾಗ ಇದು ವಾಪಸ್ಸು 2000 ಇಸ್ವಿ ಅಷ್ಟೊತ್ತಿಗೆ 100 ಕೋಟಿ ಆಗುತ್ತೆ. ಆ ಟೈಮಲ್ಲಿ ಇವರು ತುಂಬ ಟೆಕ್ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಇನ್ಫೋಸಿಸ್ ಇರ್ಬೋದು, ತುಂಬ ಟೆಕ್ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಆಮೇಲೆ 2000 ಇಸ್ವಿನಲ್ಲಿ .com ಬಬಲ್ ಆಗುತ್ತೆ. ನಿಮಗೆಲ್ಲ ಕೇಳಿರ್ತೀರಾ, ನೀವು ಕೇಳಿಲ್ಲ ಅಂದರೆ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ .com ಬಬಲ್ ಅಂತ. ಆ ಟೈಮಲ್ಲಿ ಇಂಟರ್ನೆಟ್ ಕಂಪ್ನಿಗಳಂತ ಯಾವ್ಯಾವ ಇದ್ವಲ್ಲ ಅವೆಲ್ಲನೂ ಕೊಲ್ಯಾಪ್ಸ್ ಆಗಿ ಹೋಗ್ತವೆ. ಯಾಕಂದರೆ ಆ ಟೈಮಲ್ಲಿ ಸುಮ್ಮನೆ ಇಂಟರ್ನೆಟ್ ಕಂಪ್ನಿಗಳು ಅಂತ ಹೆಸರಿಟ್ಕೊಳೋದು, ಅದರ ಕಂಪ್ನಿ ಯಾವ್ದನ್ನ ತರಕಾರಿ ಮಾರೋನ್ ಸಮೇತ ವೆಜಿಟೇಬಲ್ ಸೆಲ್ಲಿಂಗ್ .com ಅಂತ ಇಟ್ಕೊಳ್ತಿದ್ದ ಆ ಟೈಮಲ್ಲಿ. ಯಾಕಂದರೆ ಅವ್ನ ಕಂಪ್ನಿಗೆ ಜಾಸ್ತಿ ವ್ಯಾಲ್ಯೂಯೇಷನ್ ಸಿಗುತ್ತೆ, ಶೇರ್ ಪ್ರೈಸ್ ಮೇಲೋಗುತ್ತೆ ಅಂತ. ಎನಿಥಿಂಗ್ ರಿಲೇಟೆಡ್ ಟು ಇಂಟರ್ನೆಟ್ ಸುಮ್ಮನೆ ಮೇಲೋಗೋದು. ಆಮೇಲೆ ಸುಮ್ಮನೆ ವ್ಯಾಲ್ಯೂ, ಈಗ ಏನಾದ್ರು ಸ್ಟಾರ್ಟ್ಅಪ್ ಮಾಡ್ತಿದ್ಯಾ ನೀನು, ಇಂಟರ್ನೆಟ್ ಕಂಪ್ನಿ ಸ್ಟಾರ್ಟ್ಅಪ್ ಮಾಡ್ತಿದ್ಯಾ ಅಂದರೆ ನಿನ್ನ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹಿಂದಿಂದೆ ಬರೋರು. ಅದು ಬಬಲ್ ಕ್ರಿಯೇಟ್ ಆಗಿ ಬಸ್ಟ್ ಆಯಿತು 2000 ಇಸ್ವಿನಲ್ಲಿ. ಆ ಟೈಮಲ್ಲಿ ಎಗೇನ್ ಇವ್ರದ್ದು 100 ಕೋಟಿ ವಾಪಸ್ 30 ಕೋಟಿಗೆ ಬರುತ್ತೆ. ಮತ್ತೆ ಅದು 2008 ಬರೋಷ್ಟೊತ್ತಿಗೆ 500 ಕೋಟಿಗೆ ಹೋಗುತ್ತೆ. ಯಾಕಂದರೆ 2003 to 2008 ಸಖತ್ತು ಬುಲ್ ರನ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಸಖತ್ತು ಮೇಲೋಗುತ್ತೆ. 2500 ಇದ್ದಿದ್ದು ಸೆನ್ಸೆಕ್ಸು ನೆಕ್ಸ್ಟ್ 5 ವರ್ಷದಲ್ಲೇ 21,000 ಲೆವೆಲ್ಗೆ ಹೋಗುತ್ತೆ. ಮತ್ತೆ ಅದು 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್, ವರ್ಲ್ಡ್ ಫೈನಾನ್ಷಿಯಲ್ ಕ್ರೈಸಿಸ್, ಲೇಮನ್ ಬ್ರದರ್ ಕ್ರೈಸಿಸ್ ಅಂತಲೂ ಕರೀತಾರೆ. ಅಲ್ಲಿ ಕ್ರೈಸಿಸ್ ಆಗಿ ಎಗೇನ್ ಮತ್ತೆ ಆ ಪೋರ್ಟ್ಫೋಲಿಯೋ 250 ಕೋಟಿಗೆ ಬರುತ್ತೆ. ಆಮೇಲೆ ಅಲ್ಲಿಂದ ನಿಧಾನಕ್ಕೆ ಮೇಲೋಗ್ತಾ 2020 1850 ಕೋಟಿ ಆಗಿರುತ್ತೆ. ಮತ್ತೆ ಕರೋನಾ ಬರುತ್ತೆ. ಆ 1850 ಕೋಟಿ ಇದ್ದಿದ್ದು ಪೋರ್ಟ್ಫೋಲಿಯೋ ಎಗೇನ್ 1100 ಕೋಟಿಗೆ ಬರುತ್ತೆ. ಮತ್ತೆ ಕರೋನಾ ರಿಕವರ್ ಆಗಿ ಅದು ಮತ್ತೆ 2200 ಕೋಟಿ ಆಗುತ್ತೆ. ಇವಾಗ ಈಗಿನ ಪ್ರೆಸೆಂಟ್ ರೇಟಲ್ಲಿ 3000 ಕೋಟಿ ಅವ್ರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಇದೆ. ನೀವೇ ನೋಡಿದ್ರಲ್ಲ ಹೆಂಗೆ ರೋಲರ್ ಕೋಸ್ಟರ್ ಥರ ಹಿಂಗೆ ಹಾಕೊಂಬಂದಿದೆ ಅದು. ಅದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನಮ್ಮ ದುಡ್ಡು ಅಪ್ ಇರುತ್ತೆ, ಡೌನ್ ಇರುತ್ತೆ, ಅಪ್ ಇರುತ್ತೆ, ಡೌನ್ ಇರುತ್ತೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ನಾವೇನು ಮಾಡ್ಬೋದು, ಒಳ್ಳೆ ಕಂಪ್ನಿನಲ್ಲಿ ಬೈ ಮಾಡಿ ಕುತ್ಕೊಬೇಕು. ಆ ಕಂಪ್ನಿ ಬಗ್ಗೆ ಅವಾಗವಾಗ ರಿವೈವ್ ಮಾಡ್ತಾ ಇರಬೇಕು, 3 ತಿಂಗಳಿಗೊಂದ್ಸಲ, 6 ತಿಂಗಳಿಗೊಂದ್ಸಲ ಅಷ್ಟೇ. ಅದು ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನೀವೇ ನೋಡ್ತಿದ್ರಿ, ರಷ್ಯಾ ಯುಕ್ರೇನ್ ವಾರ ಆಯಿತು, ನಿಫ್ಟಿ ಎಲ್ಲಿಗೆ ಬಂತು? 16,000ಕ್ಕೆ ಬಂತ. ಮತ್ತೆ ರೀಸೆಂಟಾಗಿ ಇಸ್ರೇಲ್ ವಾರ ಆಯಿತು, ಈ ನಿಫ್ಟಿ ಎಲ್ಲಿಗೆ ಬಂತು? ಈಗ ಎಲ್ಲಿದೆ? ಹಿಂಗೆ ಆಗ್ತಾನೆ ಇರುತ್ತೆ. ನಾವು ತಲೆ ಕೆಡಿಸ್ಕೊಬಾರ್ದು. ಮೇಲೆ ಕೆಳಗೆ ಆಗದೆ ಸ್ಟಾಕ್ ಮಾರ್ಕೆಟ್. ಅವ್ರು ಏನಾದರೂ ಎದುರುಕೊಂಡು ಆ 30 ಕೋಟಿ ಆಗಿರೋದು ಮತ್ತೆ 10 ಕೋಟಿ ಆಯ್ತಲ್ಲ, ಆ ದುಡ್ಡನ್ನ ತಗೊಂಡೋಗ್ಬಿಟ್ಟು ಯಾವುದನ್ನ ಬಂಗ್ಲೆ ತಗೊಂಡ್ಬಿಟ್ಟು ಬಂಗ್ಲೆಗೆ ಇದ್ಬಿಡ್ತೀನಿ ಆರಾಮಾಗಿ ಅಂತ ಮನೆಗೇನೆ ಕಟ್ಕೊಂಡಿದ್ದಿದ್ರೆ ಇವತ್ತು ಅದ್ರ ವ್ಯಾಲ್ಯೂ 100 ಕೋಟಿ ಇರ್ತಿತ್ತು. ಇವತ್ತು ಅವ್ರದ್ದು ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟಿದೆ? 3000 ಕೋಟಿ ಇದೆ. ಇವ್ರು 3000 ಕೋಟಿ ಕ್ರಿಯೇಟ್ ಮಾಡೋಕ್ಕಾಗ್ತಿತ್ತಾ? ಎಷ್ಟು ಸಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ. ಅದಕ್ಕೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾಳೆ ಏನೇ ಕ್ರೈಸಿಸ್ ಬಂದರೂ ಏನೇ ಬಂದ್ರೂ ತಲೆ ಕೆಡಿಸ್ಕೊಬಾರ್ದು. ಆಮೇಲೆ ನೀವು ಈ ಥರ ಡೌನ್ ಸೈಕಲಲ್ಲಿ ತಡ್ಕೊಂಡು ಕುತ್ಕೊಬೇಕಂದ್ರೆ ನೀವು ನಿಮ್ಮದೇ ದುಡ್ಡು ಇನ್ವೆಸ್ಟ್ ಮಾಡಬೇಕು. ಸಾಲ ತಗೊಂಬಂದು ಇನ್ವೆಸ್ಟ್ ಮಾಡಿ, ಬೇರೆಯವ್ರ ದುಡ್ಡನ್ನ ತಗೊಂಬಂದು ಇನ್ವೆಸ್ಟ್ ಮಾಡಿ. ಎಫ್&ಓದಲ್ಲಿ ಲಿವರೇಜ್ ತಗೊಂಡೋಗೆಲ್ಲ ಆಟ ಆಡಿದ್ರಾಗ ಏನಾಗುತ್ತೆ, ಲಿವರೇಜ್ ತೊಗೊಂಡಿರ್ತೀರ, ನೀವು ಬೇರೆ ದುಡ್ಡು ಇಸ್ಕೊಂಬಂದು ಮಾಡಿರ್ತೀರಾ, ಅಥವಾ ನೀವು ಲಿವರೇಜ್ ತೊಗೊಂಡು ಮಾಡಿರ್ತೀರಾ. ಆ ಟೈಮಲ್ಲಿ ಆಟೋಮೆಟಿಕ್ಲಿ ಸ್ಕ್ವೇರ್ ಆಫ್ ಆಗುತ್ತೆ, ಇಲ್ಲ ನೀವು ಬೇರೆಯವ್ರಿಗೆ ದುಡ್ಡು ಕೊಡಬೇಕಾಗುತ್ತೆ. ಆವಾಗ ನೀವು ಇಸ್ಕೊಂಬಂದಿದ್ದು 1 ಲಕ್ಷ, ನೀವು ಇನ್ವೆಸ್ಟ್ ಮಾಡಿರೋದು ವ್ಯಾಲ್ಯೂನೇ 1 ಲಕ್ಷ ರೂಪಾಯಿ ಇದೆ, ನಿಮ್ಮ ದುಡ್ಡು 0 ಆಗಿರುತ್ತೆ. ಸುಮ್ಮನೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅವಾಗ. ಅದಕ್ಕೇ ನಿಮ್ಮ ದುಡ್ಡೇ ಇನ್ವೆಸ್ಟ್ ಮಾಡಿ. ಇನ್ನು ಲಾಂಗ್ ಟರ್ಮ್ ಗ್ರೋತ್ ಇದೆ, ಇಂಡಿಯಾ ಇನ್ನೂ ಎಲ್ಲಿಗೋ ಹೋಗಬೇಕಾಗಿದೆ. ಅದಕ್ಕೆ ನಿಧಾನಕ್ಕೆ ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಪರವಾಗಿಲ್ಲ, 100 ರೂಪಾಯಿನೇ ಮಾಡಿ. ದುಡ್ಡು ಸಿಕ್ಕಾಗ ಮಾಡ್ತಾ ಹೋಗಿ. ಒಂದೇ ಸಲ ನನಗೆಲ್ಲನೂ ಸಿಗಬೇಕು ಅಂತ ಆಸೆ ಮಾಡಬೇಡಿ.
ಇನ್ನೂ ಭಾಳ ಇದೆ ಜರ್ನಿ. ನಾಳೆನೇ ಎಲ್ಲನೂ ಅಚೀವ್ ಮಾಡೋಕ್ಕಾಗಲ್ಲ. ಈ ಸ್ಟೋರಿ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ನೀವೇನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಂಗಿದ್ರೆ ಡಿಮೆಟ್ ಅಕೌಂಟ್ ಕಂಪಲ್ಸರಿ ಬೇಕು. ಡಿಮೆಟ್ ಅಕೌಂಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇದೆ. ನಾನು ಯಾವ ಡಿಮೆಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಡಿಮೆಟ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.